ಆ ವಸುಗೆಷ್ಟು ಧೈರ್ಯ ಇರ್ಬೇಡ, ನನ್ನೇ ಹೊಡಿತಾಳಲ್ಲ. ಮನೆ ಹೆಣ್ಮಗಳ ಮೇಲೆ ಕೈ ಮಾಡ್ತಾಳ. ಬಿಡಮ್ಮ, ನೀನ್ ನಾಲ್ಗೆ ಹರಿಬಿಟ್ಟೆ, ಅತ್ತೆ ಕೈ ಮಾಡಿದ್ರು, ಸರಿ ಹೋಯ್ತು. ಏಯ್, ನಾನು ಅವಳು ಒಂದೇ ಏನೇ? ಅವಳೆಲ್ಲೋ ಆಚೆಯಿಂದ ಬಂದವಳು, ನಾನು ಈ ಮನೆಗ್ ಸೇರ್ದವಳು. ನೀನ್ ರಾಖಿ ಬಗ್ಗೆ ಹಾಗ್ ಮಾತಾಡಿದ್ ತಪ್ಪಲ್ವಾ? ಏನೇ ತಪ್ಪು? ಆ ರಾಕಿಗಾದ್ರೆ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ. ನಾನ್ ನಿನ್ಗೋಸ್ಕರ ಕಿಟ್ಟುಗೋಸ್ಕರ 1 ಲಕ್ಷ ಕೇಳಿದಿಕ್ಕೆ ಕೊಡಲ್ವಾ? ಈ ಆಸ್ತಿಲಿ ನಮಗೂ ಪಾಲಿದೆ. ರಾಖಿಗೆ ಸುಮ್ನೆ ಖರ್ಚು ಮಾಡಿಲ್ವಲ್ಲ. ಪಾಪ ಅವನಿಗೆ ಆಕ್ಸಿಡೆಂಟ್ ಆಗಿತ್ತು, ಟ್ರೀಟ್ಮೆಂಟ್ಗೋಸ್ಕರ ಖರ್ಚು ಮಾಡಿದ್ದಾರೆ. ನೀನು ಕೂಡ ಅವ್ರ ಥರನೇ ಮಾತಾಡ್ಬೇಡ. ನಾವ್ ಹೀಗೆ ಯೋಚನೆ ಮಾಡಿದ್ರೆ ನಮ್ ಕೈಗೆ ಚಿಪ್ಪೆ ಉಳಿಯೋದು. ಆಸ್ತಿ ಬಗ್ಗೆ ಬಿಟ್ಟು ಮನುಷ್ಯರ ಬಗ್ಗೆ ಮಾತಾಡಮ್ಮ. ಬಾಯ್ ಮುಚ್ಚು, ನಂಗೆ ತಲೆ ಸಿಡಿತಾ ಇದೆ. ಹೋಗಿ ಬಿಸಿ ಬಿಸಿ ಕಾಫಿ ತಗೊಂಡ್ ಬಾ. ಏನೇ ದಮಯಂತಿ, ಕಿರ್ಚಿ ಕಿರ್ಚಿ ಬಾಯಿ ತಲೆ ನೋವಾಗ್ತಿದ್ಯಾ? ನನ್ನ ಆಡ್ಕೊಳಕ್ಕೆ ಅಂತ ಬಂದ್ಯಾ? ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂದಂಗೆ ನಿನ್ನ ಆಡ್ಕೊಂಡ್ರೆ ನನಗೇನೆ ಲಾಭ? ಮತ್ತೆ ಇಷ್ಟು ದಿನ ಜಗಳ ಆಡ್ತಿದ್ಯಲ್ಲ. ಏನೋ ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಬಿಟ್ರೆ ನನಗೆ ಯಾವ ಬೆನಿಫಿಟೂ ಇಲ್ಲ. ನೀನ್ ಕೇಳಿಸ್ಕೊತೀನಿ ಅಂದ್ರೆ ನಿನ್ಗೊಂದ್ ಸಲಹೆ ಹೇಳ್ತೀನಿ. ಅಂದ್ರೆ? ಇಬ್ಬರ ಜಗಳ 3ನೇವ್ರಿಗೆ ಲಾಭ ಅಂತ ದೊಡ್ಡವ್ರು ಹೇಳ್ತಾರಲ್ವಾ. ಅಂದ್ರೆ ನಾವ್ ಜಗಳ ಆಡಿದ್ರೆ ನಮಗೆ ನಷ್ಟ ಅದ್ ಬಿಟ್ರೆ ಲಾಭ ಏನಿರಲ್ಲ. ಆದ್ರೆ ನಾವ್ ಒಂದಾದ್ವಿ ಅಂತ ಇಟ್ಕೋ, ತುಂಬಾನೇ ಉಪಯೋಗ ಆಗತ್ತೆ. ನಿನ್ ಜೊತೆ ನಾನ್ ಯಾಕೆ ಸೇರ್ಕೊಳ್ಳಿ? ನಿನ್ನಿಂದ ನನಗೇನು ಉಪಯೋಗ ಇದೆ? ತುಂಬಾ ಉಪಯೋಗ ಇದೆ ಕಣೆ, ಹೇಳ್ತೀನಿ ಕೇಳು. ನೀನು ಈ ಮನೆ ಹೆಣ್ಣು, ನಾನು ಈ ಮನೆ ಹೆಣ್ಣು ಮಗಳೇ. ನಮ್ಮಿಬ್ರು ಮನೆ ಹೆಸರು ಕೂಡ ಒಂದೇ. ನಾನು ನೀನು ಹೊಡೆದಾಡ್ಕೊಂಡ್ರೆ ಮನೆ ಸೊಸೆರ್ ಮುಂದೆ ಚಿಕ್ಕೋರಾಗ್ತೀವಿ. ಅದೇ ನಾವು ಒಟ್ಟಾಗಿದ್ರೆ ಸುಖ ಸಂತೋಷ. ಆ ಸುಖ ಏನು ಅಂತಾನೆ ಕೇಳ್ತಿರೋದು. ಇಲ್ಲಿವರೆಗೂ ಆ ಹಾರಿಕಾ ನಾನು ಜೊತೆಗಿರ್ತಿದ್ವಿ. ವಸು ಪಾವನಿ ಇಬ್ಬರನ್ನು ಒಂದ್ ಆಟ ಆಡಿಸ್ತಿದ್ವಿ. ಈಗ ಹಾರಿಕಾ ಆಚೆ ಹೋದ್ಮೇಲೆ ನಾನು ಒಂಟಿ ಆಗೋಗಿದ್ದೀನಿ. ಅದಕ್ಕೆ ನಾನ್ ನಿನ್ ಜೊತೆ ಕೈ ಜೋಡ್ಸೋ ಅವಶ್ಯಕತೆ ಇಲ್ಲ. ಇದೆ ಕಣೆ. ಇಸುಕೆ, ನಿನ್ನಿಂದ ನಿನ್ನ ಮಗನ್ನ ಒಬ್ಬರು ದೂರ ಮಾಡಕ್ಕೆ ಹೊರಟಿದ್ದಾರೆ. ಆ ವ್ಯಕ್ತಿ ತುಂಬಾ ಅಪಾಯಕಾರಿ ವ್ಯಕ್ತಿಯಮ್ಮ. ಹೊಸವ್ರೆ, ಟ್ಯಾಬ್ಲೆಟ್ನ ಯಾಕೆ ಕೆಳಗಡೆ ಹಾಕಿದ್ದೀರಾ? ನೋಡ್ಕೊಳ್ಳಿಲ್ಲ ರೀ. ಏನಾಯ್ತು ಮಮ್ಮಿ? ಏನೂ ಇಲ್ಲ ರಾಕಿ, ಕಣ್ಮುಚ್ಕೊಂಡು ಮಲ್ಕೋ. ನಾನ್ ಚೆನ್ನಾಗಿದ್ದೀನಿ ಮಮ್ಮಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಡ್ಯಾಡಿ, ಮಮ್ಮಿಗ್ ಸ್ವಲ್ಪ ಧೈರ್ಯ ಹೇಳ್ತೀರಾ? ಖಂಡಿತವಾಗ್ಲೂ ರಾಕಿ, ಫಸ್ಟ್ ನೀನ್ ರೆಸ್ಟ್ ತಗೋ. ರಾಕಿ ಮಲ್ಕೋ. ಮಲ್ಕೋ, ರೆಸ್ಟ್ ತಗೋ. ದಮಯಂತಿ ಆಡಿದ ಮಾತು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹೊಸವ್ರೆ? ಅವಳ ಮಾತನ್ನೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬಿಡಿ. ಇಲ್ಲ ರೀ, ನಾನು ಯೋಚನೆ ಮಾಡ್ತಿರೋದು ಸ್ವಾಮೀಜಿ ಹೇಳಿದ ಮಾತಿನ ಬಗ್ಗೆ. ರಾಕಿಗೆ ಅಪಘಾತ ಆಗುತ್ತೆ ಅಂತ ಅವ್ರು ಹೇಳಿದ್ರು, ಹಾಗೇ ನಡೀತು. ಒಬ್ಬ ವ್ಯಕ್ತಿಯಿಂದ ಈ ಮನೆಯಲ್ಲಿ ಕಷ್ಟ ಶುರುವಾಗುತ್ತೆ ಅಂತ ರಾಕಿ ನನ್ನಿಂದ ದೂರ ಆಗ್ತದೆ ಅಂತಾನು ಹೇಳಿದ್ರು. ಅದು ಕೂಡ ನಡೆಯುತ್ತೆ ಅಂತ ಭಯ ಆಗ್ತಿದೆ ರೀ. ಆ ರೀತಿ ನಡೆಯಲ್ಲ ರೀ. ಇದ್ ನಡೀತಲ್ಲ. ನಮ್ಮಿಂದ ರಾಕಿನ ಯಾರು ದೂರ ಮಾಡೋಕ್ಕಾಗಲ್ಲ ರೀ, ನನ್ನ ನಂಬಿ. ವಿಧಿನೂ ನಾವ್ ನಂಬಕ್ಕಾಗಲ್ಲ ಅಲ್ವೇನ್ರಿ? ರಾಕಿ ದೂರ ಆದ್ರೆ ನಾನ್ ಬದುಕಲ್ಲ ರೀ. ರಾಕಿನ ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗುತ್ತಂತ ಅನ್ಕೊಂಡಿದ್ದೀರಾ ಹೊಸವ್ರೆ? ನಮ್ಮಿಂದ ರಾಕಿನ
ದೂರ ಮಾಡೋದು ಯಾರ್ರೀ? ಅವ್ರು ಯಾರೇ ಆಗಿರಲಿ, ಕಡೆಗೆ ಆ ದೇವ್ರೇ ಆಗಿದ್ರು ಅಷ್ಟೇ, ರಾಕಿನ ಬಿಡಲ್ಲ. ಅಷ್ಟಕ್ಕೂ ನಮ್ಮಿಂದ ರಾಕಿನ ಬಯಸೋರು ಯಾರ್ರೀ? ನನ್ ಮಗನ್ ಮೇಲೆ ಯಾರಿಗೆ ಹಕ್ಕು ಅಧಿಕಾರ ಇದೆ? ನಮ್ಮನೆ ಕೂಡ ಇಲ್ಲೇ ಹತ್ರ. ಆಗಾಗ ನೀವು ರಾಕಿನ್ ಕರ್ಕೊಂಡು ನಮ್ಮನೆ ಕೂಡ ಬರಬೇಕು. ಖಂಡಿತ ಬರ್ತೀವಿ. ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ, ಕೂತ್ಕೊಳ್ಳಿ. ಕಾಫಿ ಟೀ ಏನಾದ್ರೂ ತಗೋತೀರಾ? ಪರವಾಗಿಲ್ಲ, ರಾಕಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ನೋಡ್ದೆ, ಖುಷಿ ಆಯ್ತು. ಹೋಗಿ ಬರ್ತೀನಿ. ಬಾಯ್ ರಾಕಿ. ಓಕೆ ಆಂಟಿ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಬಾಯ್. ಒಳ್ಳೇದು. ರಾಕಿ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹುಷಾರಾಗಿರೋ. ಯಾರು ಎಲ್ಲೇ ಕರೆದ್ರೂ ನೋಡಬೇಡ, ಓಕೆ? ಓಕೆ ಆಂಟಿ. ನನ್ನ ಮಗಂಗೆ ಹಂಗೆ ಆದಾಗಿಂದ ಯಾರಿಗೇನೇ ಆದರೂ ಭಯ ಆಗತ್ತೆ. 1ಕ್ಕೆ 2 ಸಲ ಹುಷಾರು ಅಂತ ಹೇಳ್ತಿದ್ದೀನಿ. ಬರ್ತೀನಿ. ಬಾಯ್ ರಾಕಿ. ಮಮ್ಮಿ, ನಿಮ್ಗೊಂದು ವಿಷಯ ಹೇಳಬೇಕು. ಮಮ್ಮಿ ಬಾ.